ಪಾರ್ವತಿಗೆ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟನೇ ಆಗ್ತಿರ್ಲಿಲ್ಲ. ತನ್ನ ಇಬ್ಬರು ಸೊಸೆಂದಿರು ಯಾವಾಗ್ಲೂ ಮನೆಯಲ್ಲಿ ಜಗಳ ಮಾಡ್ತಿದ್ರು. ಊರಿನ ಜನರು ಪಾರ್ವತಿಯ ಸೊಸೆಂದಿರ್ನ ನೋಡಿ ವಿಧ ವಿಧವಾಗಿ ಮಾತಾಡ್ತಿರೋದ್ನ ನೋಡಿ ಪಾರ್ವತಮ್ಮನಿಗೆ ಮನೆಯಲ್ಲಿ ಇರ್ಲಿಕ್ಕೆ ಇಷ್ಟ ಇರ್ಲಿಲ್ಲ. ಇಷ್ಟು ದಿನ ಈ ಮನೆ ಒಂದೇ ಕುಟುಂಬದಲ್ಲಿ ಇಷ್ಟು ಜನ ಸೇರಿ ತುಂಬಾ ಚೆನ್ನಾಗಿತ್ತು. ನನ್ನ ಪ್ರಾಣ ಇರುವ ತನಕ ಈ ಕುಟುಂಬನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕು ಅನ್ಕೊಂಡಿದ್ದೆ. ಆದ್ರೆ ಇವರೆಲ್ಲ ಹೀಗೆ ಒಡ್ಕೊಂಡ್ ಸಾಯ್ತಾ ಇದ್ದಾರೆ. ಸ್ವಲ್ಪ ದಿನ ಎಲ್ಲಾದ್ರೂ ತೀರ್ಥಯಾತ್ರೆಗೆ ಹೋಗೋಣ ಅನ್ಸುತ್ತೆ. ಹೇಗಾದ್ರೂ ಈ ವಿಷಯವನ್ನು ಮನೆಯಲ್ಲಿರೋರಿಗೆ ಹೇಳಲೇಬೇಕು. ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಜೋರಾಗಿ ಮಳೆ ಬರ್ತಾ ಇತ್ತು. ಆ ಮಳೆಯಲ್ಲಿ ನೆನ್ಕೊಂಡೇ ಮನೆಗೆ ಬಂದ್ಲು ಸಣ್ಣ ಸೊಸೆಯಾದ ಕವಿತಾ. ಏನಮ್ಮ, ಯಾಕಮ್ಮ ಹೀಗೆ ಮಳೆಯಲ್ಲಿ ನೆನಿತಾ ಬರ್ತಾ ಇದ್ದೀಯಾ? ಏನಾದ್ರೂ ಇಡ್ಕೊಂಡು ಬರ್ಬೋದಾಗಿತ್ತಲ್ವಾ? ನಾನು ಮಳೆಯಲ್ಲಿ ನೆನೆಯದೆ ಬರ್ಬೇಕು ಅಂತ ಮನೆಯಿಂದ ಹೋಗುವಾಗನೇ ಕೊಡೆನ ತಗೊಂಡೋಗಿದ್ದೆ. ಆದ್ರೆ ನಿಮ್ಮ ದೊಡ್ಡ ಸೊಸೆಯಾದ ಕೀರ್ತನ ಇದ್ದಾಳಲ್ವಾ, ಕಾರ್ ಓಡಿಸ್ಕೊಂಡ್ಬಂದು ನನ್ ಮೇಲೆ ಕೆಸರಾರ್ಸಿದ್ಲು. ಹಾಗೇನೆ ನನ್ ಕೊಡೆ ಕೂಡ ಹಾರಿ ಹೋಯಿತು. ನಿಮ್ಮ ಸೊಸೆ ದುರಂಕಾರದಿಂದ ಇಷ್ಟ ಬಂದಂಗೆ ನಡ್ಕೊಳ್ತಾಳೆ. ನಾನ್ ಅದನ್ನೆಲ್ಲ ನೋಡ್ಕೊಂಡು ನಡಿಯಕ್ಕಾಗಲ್ಲ. ಬೇಜಾರ್ ಮಾಡ್ಬೇಡಮ್ಮ, ಹಾಗೆ ಅವಶ್ಯ ಪಡಬೇಡ. ಪಾರ್ವತಮ್ಮ ಸಣ್ಣ ಸೊಸೆಯಾದ ಕವಿತನ ಸಮಾಧಾನ ಮಾಡ್ತಾ ಇರುವಾಗ ದೊಡ್ಡ ಸೊಸೆಯಾದ ಕೀರ್ತನ ಅಲ್ಲಿಗೆ ಬಂದ್ಲು. ಮನೆಯೊಳಗೆ ಬರ್ತಾ ಬರ್ತಾ, ಅತ್ತೆ, ನಾನ್ ದಾರಿಯಲ್ಲಿ ಬರುವಾಗ ಒಂದು ನಾಯಿ ಈ ಕಡೆ ಓಡಿ ಬರ್ತಾ ಇತ್ತು. ಹೇಗಾದ್ರೂ ಮಾಡಿ ಅದನ್ನ ಬೆರ್ಸಾಡ್ಬೇಕು ಅಂತ ಯೋಚನೆ ಮಾಡಿದ್ರೆ ಅದು ಬರ್ತಾ ಈ ಕಡೆನೆ ಎಲ್ಲೋ ಬಂತು. ನೀವೇನಾದ್ರೂ ಅದು ಈಚೆ ಬಂದಿದ್ನ ನೋಡಿದ್ರ ಅತ್ತೆ? ಏನೇ ನಿನ್ ದುರಂಕಾರ? ಏನು ನೀನ್ ಮಾತಾಡ್ತಾ ಇದ್ರೆ ನಾನ್ ಬಾಯಿ ಮುಚ್ಕೊಂಡ್ ನೋಡ್ತಾ ಇರ್ತೀನಿ ಅನ್ಕೊಂಡಿದೀಯಾ? ಮತ್ತೆ ನನ್ನ ನೀನು ಏನೇ ಮಾಡ್ತೀಯಾ? ಏನ್ ಮಾಡಕ್ಕಾಗುತ್ತೆ? ನಿನ್ನಲ್ಲನ ಉದುರ್ಸ್ಬಿಡ್ತೀನಿ. ಹೌದಾ? ಉದುರ್ಸೆ ನೋಡೋಣ. ನನ್ ಬಗ್ಗೆ ನಿನಗ್ ಗೊತ್ತಾ? ಕೈಕಲ್ ಮುರಿದು ನಿನ್ನ ಮೂಲೆಗೆ ಕೂರ್ಸ್ಬಿಡ್ತೀನಿ. ಕವಿತಾ ಕೀರ್ತನ ಜೋರಾಗಿ ಜಗಳ ಮಾಡ್ತಿದ್ರು. ಆಗ ಅವರ ಅತ್ತೆ ಬಂದು ಜೋರಾಗಿ ಕಿರ್ಚಿ ಸಮಾಧಾನ ಮಾಡಿದ್ರು. ಇಲ್ ನೋಡಿ ಅಮ್ಮ, ನೀವು ಮಾಡುವ ಗಲಾಟೆಯಿಂದ ಈ ಮನೆಯಲ್ಲಿ ನನ್ನಿಂದ ಇರ್ಲಿಕ್ ಆಗ್ತಾ ಇಲ್ಲ. ಈ ಮನೆ ಹೇಗೆ ಇರ್ಬೇಕು ಅನ್ಕೊಂಡಿದ್ನೋ, ಹೇಗೆ ಇರ್ಬಾರ್ದು ಅನ್ಕೊಂಡಿದ್ನೋ ಹಾಗೇನೆ ಇರ್ತಾ ಇದೆ. ನೀವು ಬದ್ಲಾಗ್ತೀರಾ ಅಂತ ನನಗೆ ನಂಬಿಕೆ ಇಲ್ಲ. ಒಂದೇ ಮನೆಯಲ್ಲಿ ಸಂತೋಷವಾಗಿರ್ತೀರಂದ್ರೆ ಈ ರೀತಿ ಜಗಳ ಮಾಡ್ತಾ ಇದ್ದೀರಾ? ಅತ್ತೆ, ನಿಮ್ ಸಣ್ಣ ಸೊಸೆ ಬೇಕು ಬೇಕು ಅಂತ ನನ್ ಜೊತೆ ಜಗಳಕ್ಕೆ ಬರ್ತಾ ಇದ್ದಾಳೆ. ನಾನೇನ್ ನೋಡ್ಕೊಂಡ್ ಸುಮ್ನೆ ಇರ್ತೀನಾ? ನನ್ನಿಂದಾಗಿ ನೋಡ್ಕೊಂಡ್ ಸುಮ್ನೆ ಇರಕ್ಕಾಗಲ್ಲ. ಮಾತಲ್ಲಿ ಮರ್ಯಾದೆ ಅನ್ನೋದು ಇರ್ಲಿ. ಹಬ್ಬಬ್ಬಾ, ಮತ್ತೆ ಶುರು ಮಾಡ್ಬಿಟ್ರ? ಸಾಕಮ್ಮ, ಸಾಕು. ನಿಮ್ ಜಗಳನ ಇನ್ಮುಂದೆ ನನ್ನಿಂದ ನೋಡ್ಲಿಕ್ಕಾಗೋದಿಲ್ಲ. ಇನ್ಮುಂದೆ ನಾನು ಈ ಮನೆಯಲ್ಲೂ ಇರೋದಿಲ್ಲ. ನನ್ ಕಣ್ಮುಂದೆ ನೀವು ಜಗಳ ಮಾಡೋದು ನನಗೆ ಆಗಲ್ಲಪ್ಪ. ಪಾರ್ವತಿ ಆಗಿ ಹೇಳಿದಾಗ ಕವಿತಾ ಕೀರ್ತನ ಶಾಕ್ ಆಗಿ ನೋಡ್ತಾ ಇದ್ರು. ಕೀರ್ತನ ಸಂತೋಷಪಟ್ಲು, ಕವಿತಾ ದುಃಖಪಟ್ಲು. ಅತ್ತೆ, ಯಾಕತ್ತೆ ಈ ರೀತಿ ತೀರ್ಮಾನ ತಗೊಂಡ್ರಿ? ನಮ್ದು ಒಂದೇ ಕುಟುಂಬ, ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇರೋಣ ಅತ್ತೆ. ಹೌದೌದು, ನೀನೇನು ಈಗೇನೆ ಮಾತಾಡ್ತೀಯ? ಯಾಕೆ ಅಂದ್ರೆ ಸಂಪಾದನೆ ಮಾಡಿ ತಂದಾಕೋದು ನಾನ್ ತಾನೆ. ನೀವೆಲ್ಲ ಕೂತು ತಿನ್ನೋರು, ನೀವು ಹೀಗೇನೆ ಮಾತಾಡ್ತೀರಾ? ಅತ್ತೆ, ನೀವು ತಗೊಂಡಿರುವ ತೀರ್ಮಾನ ಒಳ್ಳೆ ತೀರ್ಮಾನತ್ತೆ. ಅವ್ರವ್ರ ಕೆಲ್ಸ ನೋಡ್ಕೊಳ್ಳೋಣ. ಆದಷ್ಟು ಬೇಗ ಈ ಮನೇನ ಡಿವೈಡ್ ಮಾಡಿ ಕೊಡಿ. ಅಮ್ಮ ಕವಿತಾ, ನೀನೇನು ಬೇಜಾರ್ ಮಾಡ್ಕೋಬೇಡ. ಇವಾಗ ನಾನ್ ತಗೊಂಡಿರುವ ತೀರ್ಮಾನ ಒಳ್ಳೆ ತೀರ್ಮಾನ. ನನ್ನ ತೀರ್ಮಾನಕ್ಕೆ ನೀನು ಸರಿ ಅಂತ ಹೇಳು. ಹೀಗೆ ಪಾರ್ವತಿ ಆ ಎರಡು ಮನೆಯನ್ನು ವಿಂಗಡಣೆ ಮಾಡಿದ್ಲು. ಆ ಮನೆಯ ನಡುವೆ ಒಂದು ದೊಡ್ಡ ಗೋಡೆಯನ್ನು ಕಟ್ಟಿದ್ಲು. ಒಂದು ಕಡೆ ಕೀರ್ತನ, ಮತ್ತೊಂದು ಕಡೆ ಕವಿತಾ ಎನ್ನುವ ಹಾಗೆ ಇಬ್ಬರಿಗೂ ಆಸ್ತಿಯಲ್ಲಿ ಪಾಲು ಮಾಡಿದ್ಲು. ಪಾರ್ವತಿ ಇಷ್ಟೆಲ್ಲ ಮಾಡಿದ್ರು ಕೂಡ ಕೀರ್ತನನ ಒಳಗೆ ಇನ್ನಷ್ಟು ಬೇಕು ಎನ್ನುವ ಆಸೆ ಇತ್ತು. ನೋಡಿ ಅತ್ತೆ, ಹೇಗೋ ನೀವು ಆಸ್ತಿನ 2 ಭಾಗ ಮಾಡಿದೀರಾ. ಈ ಕಡೆ ಇರುವ ಜಾಗದಲ್ಲಿ ಮಳೆ ಬಂದ್ರೂ ಕೂಡ ಅಲ್ಲಲ್ಲಿ ನೆನಿತಾ ಇದೆ, ಅಲ್ಲಲ್ಲಿ ನೀರು ಕೂಡ ಮನೆಯೊಳಗೆ ಬರ್ತಾ ಇದೆ. ಆದ್ರಿಂದ ನನ್ನ ಕಡೆ ಇರುವ ಭಾಗವನ್ನು ನಾನು ಸರಿಪಡಿಸ್ಕೊಳ್ತೀನಿ. ಯಾರು ಕೂಡ ಇದಕ್ಕೆ ಅಡ್ಡಿ ಹೇಳ್ಬಾರ್ದು. ನನ್ನ ಕೈಯಲ್ಲಿರುವ ಹಣದಲ್ಲಿ ಈ ಮನೆನ ನಾನು ಸರಿಪಡಿಸ್ಕೊಳ್ತೀನಿ. ಇಲ್ಲಮ್ಮ, ನಿನ್ನ ಯಾಕೆ ನಾವು ಏನಾದ್ರೂ ಹೇಳ್ತೀವಿ? ಇನ್ಮುಂದೆ ಅದು ನಿನ್ನ ಮನೆ. ಅದು ಹಾಗೆ ಇರ್ಬೇಕತ್ತೆ. ಹೌದು, ಇವಾಗ ನೀವೆಲ್ಲಿ ಇರ್ತೀರಾ? ಆ ಸೊಸೆ ಜೊತೆ ಇರ್ತೀರಾ ಅಥವಾ ಈ ಸೊಸೆ ಅಂದ್ರೆ ನನ್ ಮನೇಲಿ ಇರ್ತೀರಾ? ಕೀರ್ತನ ಹಾಗೆ ಹೇಳಿದಾಗ ಕವಿತನಿಗೆ ತುಂಬಾ ಕೋಪ ಬಂತು. ನೀನು ಏನ್ ಮಾತಾಡ್ತಿದ್ದೀಯ ಅಂತ ಅರ್ಥ ಆಗಿನೇ ಮಾತಾಡ್ತಾ ಇದ್ದೀಯಾ? ಇವ್ರು ಯಾರು? ಈ ಮನೆಯ ಯಜಮಾನಿ. ಅವರು ಮನೆಯನ್ನು ಮಾತ್ರ ಭಾಗ ಮಾಡಿ ಕೊಟ್ರು, ಮನುಷ್ಯರನ್ನಲ್ಲ. ಅವ್ರನ್ನ ನೀನು ಏನ್ ಮಾತಾಡ್ತಿದೀಯಾ? ಏನೇ ನಿಂದು? ನಾನೇ ನಿನ್ ಜೊತೆ ಮಾತಾಡದ್ನಾ? ಇಲ್ಲ ಅಲ್ವಾ? ಅತ್ತೆ ಜೊತೆ ತಾನೇ ಮಾತಾಡ್ತಾ ಇರೋದು. ಅವರೇ ಬಾಯಿ ಮುಚ್ಕೊಂಡಿದ್ದಾರೆ. ನೀನೇನೆ ನಿನ್ ಧ್ವನಿನ ದೊಡ್ಡದು ಮಾಡಿ ಬರ್ತಿದೀಯಾ? ಸಾಕು ಸಾಕು, ನಿಲ್ಸಿ. ನೀವಿಬ್ರು ಹೀಗೆ ಜಗಳ ಮಾಡ್ತಾ ಇದ್ರೆ ನನ್ಗೇನ್ ಮಾಡೋದು ನೀವೇ ಹೇಳಿ ನೋಡೋಣ. ಯಾಕಿಂಗ್ ಜಗಳ ಮಾಡ್ತಿದ್ದೀರಾ? ಇಲ್ ನೋಡಮ್ಮ ಕೀರ್ತನ, ನಾನು ಸಣ್ಣ ಸೊಸೆ ಜೊತೆನೇ ಇರ್ತೀನಿ. ಇನ್ ಮುಂದೆ ಜಗಳ ಮಾಡ್ಕೋಬೇಡಿ, ಹೋಗಿ ಹೋಗಿ. ಹಾಗೆ ಹೇಳಿ ಪಾರ್ವತಿ ಇಬ್ಬರು ಸೊಸೆಂದಿರ್ನ ಕಳ್ಸಿದ್ಲು. ಆ ನಂತರ ಕೀರ್ತನ ಅವಳಿಗೆ ಬೇಕಾದ ಸ್ಥಳದಲ್ಲಿ ಮನೆಯನ್ನು ಬದಲಾಯಿಸಿಕೊಂಡ್ಲು.
ಅವಳಿಗೆ ಕೊಟ್ಟ ಜಾಗದಲ್ಲೇ ಕೀರ್ತನ ಮನೆಯನ್ನು ಸುಂದರವಾಗಿ ಇಟ್ಟುಕೊಂಡು ಮನೆಗೆ ಬೇಕಾದ ಫರ್ನಿಚರ್ಸ್, ಡೈನಿಂಗ್ ಟೇಬಲ್ ಎಲ್ಲವನ್ನೂ ತೆಗೆದುಕೊಂಡ್ಲು. ಹಾಗೇನೆ ಮನೆ ಕೆಲಸ, ಅಡುಗೆ ಕೆಲಸ ಮಾಡ್ಲಿಕ್ಕೆ ಕೆಲಸದಾಳುಗಳನ್ನು ಕೂಡ ಮನೆಗೆ ಇಟ್ಟುಕೊಂಡ್ಲು. ಆದ್ರೆ ಕವಿತಾ ಹಾಗೆ ಮಾಡಲಿಲ್ಲ. ಅಮ್ಮ ಕವಿತಾ, ದುಃಖ ಪಡ್ತಾ ಇದ್ದೀಯಾ? ಅಯ್ಯೋ ಅತ್ತೆ, ಅದೆಲ್ಲ ಏನು ಇಲ್ಲತ್ತೆ, ನೀವ್ಯಾಕೆ ಬೇಜಾರ್ ಮಾಡ್ತಾ ಇದ್ದೀರಾ? ನನಗೆ ನನ್ನ ನೋಡಿದ್ರೆ ಬೇಜಾರಾಗುತ್ತೆ. ಈ ಮನೆಯಲ್ಲಿ ಏನು ಇಲ್ವಲ್ಲ. ಮಳೆ ನೀರು ಮನೆಯೊಳಗಿನೇ ಬರ್ತಾ ಇದೆ. ಮನೆಯೊಳಗೆ ಅಡಿಗೆ ಮಾಡುವಾಗ ಕೂಡ ಮೇಲಿನಿಂದ ಸೋರ್ತಾ ಇದೆ. ಅದು ಮಾತ್ರ ಅಲ್ಲ, ಒಲೆ ಕೂಡ ಉರಿತಾನೇ ಇಲ್ಲ. ನೀವು ತಪ್ಪು ಮಾಡ್ಬಿಟ್ಟಿರತ್ತೆ. ಅಕ್ಕನ ಜೊತೆ ಇದ್ದಿದ್ರೆ ನೀವು ಚೆನ್ನಾಗಿರ್ತಿದ್ರಿ. ಹಾಗೆ ಹೇಳ್ಬೇಡಮ್ಮ. ಎಲ್ಲಿ ಹಣದ ಗರ್ವ ಇರುತ್ತೋ ಅಲ್ಲಿ ದುರಂಕಾರ ಕೂಡ ಜಾಸ್ತಿನೇ ಇರುತ್ತೆ. ಅವಳ ಜೊತೆ ನಾನು ಇದ್ದಿದ್ರೆ ನನ್ನ ಮನೆ ಕೆಲಸವನ್ನೆಲ್ಲ ಮಾಡಿಸಿಕೊಂಡು ಒಬ್ಬಳು ಕೆಲಸದವಳಂಗೆ ನಡೆಸ್ತಾ ಇದ್ಲು. ನನ್ನ ಕೆಲಸದಾಳಂಗೆ ನೋಡಿ ನನ್ನನ್ನು ಅವಮಾನ ಮಾಡ್ತಾ ಇದ್ಲು. ನಾನೆಲ್ಲವನ್ನು ಸಹಿಸ್ಕೋಬೇಕಾಗಿತ್ತು. ಹೀಗೆ ನನ್ನ ಗೌರವ ಹೋಗಿ ನಾನು ಎಷ್ಟು ಅವಮಾನವನ್ನು ನೋಡ್ಬೇಕಾಗಿತ್ತು. ಕವಿತಾ ಮತ್ತು ಪಾರ್ವತಮ್ಮ ಮಾತಾಡ್ತಾ ಇರುವಾಗ ದೊಡ್ಡ ಸೊಸೆ ಬಿಸಿ ಬಿಸಿ ಪಕೋಡವನ್ನು ತಿನ್ಕೊಂಡು ಡೈನಿಂಗ್ ಟೇಬಲ್ ಅಲ್ಲಿ ಕೂತ್ ನೋಡ್ತಾ ಇದ್ಲು. ಏನತ್ತೆ, ನಿಮ್ ಸೊಸೆ ಜೊತೆ ಏನೋ ಗುಸುಗುಸು ಅಂತ ಮಾತಾಡ್ತಾ ಇದ್ದೀರಾ? ನೀವು ಅವಳ ಜೊತೆ ಇದ್ದು ದೊಡ್ಡ ತಪ್ಪು ಮಾಡ್ಬಿಟ್ರಿ ಅತ್ತೆ. ಈ ಸಮಯದಲ್ಲಿ ನೀವು ನನ್ ಜೊತೆ ಇದ್ದಿದ್ರೆ ಈ ಮಳೆಗೆ ಬಿಸಿ ಬಿಸಿ ಪಕೋಡ ತಿನ್ಬೋದಾಗಿತ್ತು. ಆದ್ರೆ ಏನ್ ಮಾಡೋದು, ನೀವು ಅಲ್ಲೇ ಉಳ್ಕೊಂಡ್ರಲ್ವಾ? ನಿಮ್ನ ನೋಡಿದ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ. ಸರಿ, ಇನ್ನು ಏನು ಕಾಲ ಮಿಂಚಿಲ್ಲ. ಬೇಕಂದ್ರೆ ನನ್ನ ಹತ್ರ ಬಂದ್ಬಿಡಿ ಅತ್ತೆ. ಯಾಕಮ್ಮ, ನನ್ ಮಗನ ಜೊತೆ ಸೇರಿ ನಾನು ಕೂಡ ನಿನ್ ಸೆರಗು ಹಿಂದೇನೆ ಸುತ್ತಕ್ಕ? ಏನತ್ತೆ ಆ ರೀತಿ ಮಾತಾಡ್ತಾ ಇದ್ದೀರಾ? ನೀವು ನನ್ ಜೊತೆ ಬಂದ್ಬಿಟ್ರೆ ಆರಾಮವಾಗಿ ಕಾರಲ್ಲಿ ಸುತ್ತಾಡ್ಕೊಂಡು ಕಣ್ ತುಂಬಾ ನೆಮ್ಮದಿಯಾಗಿ ನಿದ್ರೆ ಮಾಡ್ಕೊಂಡು ಆರಾಮವಾಗಿ ಊಟ ಮಾಡ್ಬೋದು. ಇನ್ನು ಏನು ಕಾಲ ಮಿಂಚಿಲ್ಲ. ಸಾಕಮ್ಮ ಸಾಕು, ನಾನು ಹೋಗಿ ಕೆಲಸ ಮಾಡ್ಬೇಕು. ಹಾಗೆ ಅಂತ ಹೇಳಿ ಪಾರ್ವತಿ ತನ್ನ ಸಣ್ಣ ಸೊಸೆಯಾದ ಕವಿತನಿಗೆ ಸಹಾಯ ಮಾಡಿದ್ರು. ಹೀಗೆ ಪಾರ್ವತಿ, ಕವಿತಾ ಇಬ್ಬರು ಮಳೆ ನೀರು ಬೀಳ್ತಾ ಇದೆ ಅಂತ ಒಂದು ಪ್ಲಾಸ್ಟಿಕ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಹೊಲೆಯಲ್ಲಿ ಕಷ್ಟಪಟ್ಟು ಅಡಿಗೆ ಮಾಡ್ತಾ ಇದ್ರು. ಮತ್ತೊಂದು ಕಡೆ ಕೀರ್ತನ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಸಂತೋಷ ಪಡ್ತಾ ಇದ್ಲು. ಕೀರ್ತನ ತನ್ನ ಹಣದ ಗರ್ವವನ್ನು ತೋರಿಸ್ತಾ ಇದ್ಲು. ಹೀಗೆ ಇರುವಾಗ ಒಂದು ದಿನ ಜೋರಾಗಿ ಮಳೆ ಬಂತು. ಮಿಂಚು, ಬಿರುಗಾಳಿ ಎಲ್ಲನೂ ಬಂತು. ಅದರ ಜೊತೆಗೆ ಭೂಕಂಪ ಕೂಡ ಬಂತು. ಕೀರ್ತನಳ ಮನೆಯೊಳಗೆ ವಸ್ತುಗಳೆಲ್ಲ ಚಲ್ಲಾಪಿಲ್ಲಿಯಾಗಿ ಬಿದ್ದಿತ್ತು. ಕೀರ್ತನನಿಗೆ ಪ್ರಾಣ ಭಯವಾಗಿ, ಕಾಪಾಡಿ, ಯಾರಾದ್ರೂ ನನ್ನನ್ನು ಕಾಪಾಡಿ, ಕಾಪಾಡಿ. ಕೀರ್ತನ ಹಾಗೆ ಕಿರ್ಚಾಡ್ತಾ ಇರುವಾಗ ಕವಿತಾ ಅವಳ ಅತ್ತೆಯಾದ ಪಾರ್ವತಿಯನ್ನು ಕರೆದುಕೊಂಡು ಹೊರಗಡೆ ಹೋಗ್ತಾ ಇದ್ಲು. ಅವಳನ್ನು ನೋಡಿ ಕೀರ್ತನ, ನನ್ನ ಯಾರಾದ್ರೂ ಕಾಪಾಡಿದ್ರೆ ಅವರಿಗೆ ಹಣ ಕೊಡ್ತೀನಿ. ಅವ್ರ ಜೀವನದಲ್ಲಿ ಯಾವತ್ತೂ ನೋಡದಂತಹ ಅಷ್ಟೊಂದು ಹಣ ಕೊಡ್ತೀನಿ. ನೋಡಿದ್ರ ಅತ್ತೆ, ಅವಳು ಸಾಯುವಾಗ ಕೂಡ ಹಣದ ಅಹಂಕಾರ ಕಡಿಮೆ ಆಗುತ್ತಾ ನೋಡಿ. ಇಲ್ಲಿ ನೋಡಮ್ಮ ಕವಿತಾ, ಭೂಕಂಪ ಜಾಸ್ತಿ ಆಗುವ ರೀತಿ ಇದೆ. ನಾವು ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಹೋಗ್ಬೇಕು. ಹೀಗೆ ಕವಿತಾ ನಿಧಾನವಾಗಿ ಅತ್ತೆಯಾದ ಪಾರ್ವತಿಯನ್ನು ಕರೆದುಕೊಂಡು ಹೊರಗಡೆ ಬಂದ್ಬಿಟ್ಲು. ಹೀಗೆ ಅತ್ತೆ ಸೊಸೆ ಇಬ್ರು ಹೊರಗಡೆ ಬಂದ ನಂತರ ಕವಿತಾ ತನ್ನ ಅತ್ತೆಯನ್ನು ಒಂದು ಕಡೆ ನಿಲ್ಲಿಸಿ, ಇನ್ನು ಎಲ್ಲಮ್ಮ ಹೋಗ್ತಾ ಇದ್ದೀಯಾ? ಅತ್ತೆ, ಏನಾದ್ರೂ ನಾವು ಮನುಷ್ಯರು, ನಮ್ಮ ಒಳಗೆ ಮನುಷ್ಯತ್ವ ಅನ್ನೋದು ಇನ್ನೂ ಇದೆ. ಅವಳಿಗೇನೋ ಹಣದ ಗರ್ವ, ಆದ್ರೆ ನಾವಾಗೆ ಇರ್ಲಿಕ್ಕಾಗಲ್ಲಲ್ವಾ? ಅವಳ ಹಣದ ಆಸೆಗೋಸ್ಕರ ಏನು ನಾನು ಹೋಗ್ತಾ ಇಲ್ಲ. ನಿಜವಾಗ್ಲೂ ನಿಂದು ಒಳ್ಳೆ ಮನಸ್ಸಮ್ಮ. ಹೋಗಮ್ಮ, ಹೋಗು, ಹೋಗಿ ನಿನ್ನ ಅಕ್ಕನನ್ನು ಕಾಪಾಡಮ್ಮ. ಹೀಗೆ ಪಾರ್ವತಿ ಹೇಳಿದಾಗ ಕವಿತಾ ಮನೆಯೊಳಗೆ ಹೋದ್ಲು. ಅಲ್ಲಿ ವಸ್ತುಗಳ ನಡುವೆ ಸಿಕ್ಕಾಕೊಂಡಿರುವ ಕೀರ್ತನನನ್ನು ನೋಡಿ, ವಸ್ತುಗಳನ್ನೆಲ್ಲ ಸೈಡಿಗೆ ಇಟ್ಟು ಕೀರ್ತನನನ್ನು ನೋಡಿ, ಬಾ ನನ್ ಕೈ ಇಟ್ಕೋ ಅತ್ತಿ, ಮೇಲೆ ಬಾ. ಹಬ್ಬಬ್ಬಬ್ಬ, ನೀನು ನೋಡದಷ್ಟು ಹಣ ಕೊಡ್ತೀನಿ ಕಣೆ. ಹಣಕ್ಕೋಸ್ಕರ ತಾನೇ ನನ್ನ ಕಾಪಾಡ್ಲಿಕ್ಕೆ ಬಂದಿದೀಯಾ? ಸರಿ ಸರಿ, ನಿನಗೆ ಕೈ ತುಂಬಾ ಹಣ ಕೊಡ್ತೀನಿ. ಆ ಹಣವನ್ನು ಇಟ್ಕೊಂಡು ಮನೆಗೆ ಬೇಕಾದ ವಸ್ತುಗಳನ್ನ ತಗೋ. ಹಾಗೇನೆ ಚೆನ್ನಾಗಿ ಹಬ್ಬ ಮಾಡು. ನಿನಗೆ ತುಂಬಾ ಹಣ ಕೊಡ್ತೀನಿ. ಆ ಮಾತನ್ನು ಕೇಳಿ ಕವಿತನಿಗೆ ತುಂಬಾ ಕೋಪ ಬಂತು. ಕೀರ್ತನನ ಕೆನ್ನೆಗೆ ಬಾರಿಸಿದ್ಲು. ಚಿಚಿ, ನೀನೆಲ್ಲ ಒಂದು ಹೆಂಗ್ಸಾನೆ? ಹೀಗೆ ಪ್ರಾಣ ಭಯದಿಂದ ಒದ್ದಾಡ್ತಾ ಇದ್ದೀಯ ಅಂತ ನಿನ್ನ ಬಂದು ಕಾಪಾಡಕ್ಕೆ ನೋಡಿದ್ರೆ ಹಣ ಕೊಡ್ತೀನಿ ಅಂತ ಪುನಃ ಹಣದ ಅಹಂಕಾರವನ್ನು ನನ್ ಜೊತೆನೆ ತೋರಿಸ್ತಾ ಇದ್ದೀಯಾ? ಸಾಯುವಾಗನು ನಿನ್ಗೆ ಅಹಂಕಾರ ಕಡಿಮೆ ಆಗಿಲ್ವಾ? ಬಾರೆ ಹೊರಗಡೆ. ಹೀಗೆ ಕವಿತಾ ಕೀರ್ತನನನ್ನು ಕಾಪಾಡಿಕೊಂಡು ಹೊರಗಡೆ ಕರ್ಕೊಂಡ್ಬಂದ್ಲು. ಹೊರಗಡೆ ಬಂದ ನಂತರ ಕೀರ್ತನ ಕಣ್ಣೀರು ಹಾಕಿಕೊಂಡು ತನ್ನ ಅತ್ತೆ ಕಾಲಿಗೆ ಬಿದ್ಲು. ಅತ್ತೆ, ನನ್ನನ್ನು ಕ್ಷಮಿಸಿ ಅತ್ತೆ. ಹಣ ಇದೆ ಎನ್ನುವ ಗರ್ವದಿಂದ ನಾನ್ ನಿಮ್ನ ತುಂಬಾನೇ ಬೇಜಾರ್ ಮಾಡ್ಬಿಟ್ಟೆ. ನಿಮ್ಮೆಲ್ಲರಿಗೂ ತುಂಬಾ ಕಷ್ಟ ಕೊಟ್ಬಿಟ್ಟೆ. ನಾನ್ ಮಾಡಿದ್ದು ತಪ್ಪೆ. ನನ್ನನ್ನು ದಯವಿಟ್ಟು ಕ್ಷಮಿಸಿ ಅತ್ತೆ.
ನೀನು ಕ್ಷಮೆ ಕೇಳ್ಬೇಕಾಗಿದ್ದು, ಧನ್ಯವಾದ ಹೇಳ್ಬೇಕಾಗಿದ್ದು ನನಗಲ್ಲಮ್ಮ. ನಿನ್ನ ಕೈಯಿಂದ ಏನೂ ಬೇಡ ಅಂತ ಏನನ್ನು ಬಯಸದೆ ನಿನ್ನನ್ನು ಕಾಪಾಡದ್ಲಲ್ವಾ ಕವಿತಾ, ಅವಳಿಗೆ ಹೇಳು. ಅವರ ಅತ್ತೆ ಹಾಗೆ ಹೇಳಿದಾಗ ಕೀರ್ತನ ಕವಿತನನ್ನು ನೋಡ್ಕೊಂಡು ಕಣ್ಣೀರಾಕದ್ಲು. ಕವಿತಾ, ನನ್ನನ್ನು ಕ್ಷಮಿಸೆ. ಹಣದ ದುರಂಕಾರದಿಂದ ನಿನ್ ಜೊತೆ ತುಂಬಾ ಕೇವಲವಾಗಿ ನಡ್ಕೊಂಡೆ. ನೀನು ತುಂಬಾ ಬಡವಿ ಅಂತ ಕೇವಲವಾಗಿ ಮಾತಾಡ್ಬಿಟ್ಟೆ. ಆದ್ರೆ ನೀನು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ದೆ ನನ್ನ ಕಾಪಾಡಿದೀಯ. ನಿನ್ನ ಋಣನ ಹೇಗೆ ತೀರ್ಸೋದು? ನನ್ ಕೈಯಲ್ಲಿ ಆದ ಋಣನ ನಿನ್ನಿಂದ ತೀರಿಸ್ಬೋದು. ನಾವು ಎಲ್ಲರೂ ಒಂದೇ ಮನೆಯಲ್ಲಿ ಸಂತೋಷವಾಗಿದ್ರೆ ಆ ಋಣ ತೀರುತ್ತೆ. ಕವಿತಾ ಹಾಗೆ ಹೇಳಿದಾಗ ಕೀರ್ತನ ಬೇಗ ಬಂದು ಕವಿತನನ್ನು ತಬ್ಬಿಕೊಂಡ್ಲು. ಹೀಗೆ ಮಳೆಯಲ್ಲಿ ಆ ಕುಟುಂಬ ಸಂತೋಷವಾಗಿತ್ತು. ಆ ನಂತರ ಆ ಕುಟುಂಬದಲ್ಲಿ ಯಾವುದೇ ಸಮಸ್ಯೆ ಬರದೆ ಎಲ್ಲರೂ ಒಗ್ಗಟ್ಟಿನಿಂದ ಜೀವನ ಮಾಡಿದ್ರು. ರಘುರಾಮ್ ಆರೋಗ್ಯ ಸರಿ ಇಲ್ಲದ ಕಾರಣ ಮಲಗಿದಲ್ಲೇ ಮಲಗಿದ್ರು. ಅವರಿಗೆ ಯಾವ ಕೆಲಸ ಮಾಡಲು ಸಾಧ್ಯವಿಲ್ಲದ ಕಾರಣ ಮನೆಯ ಭಾರ ಎಲ್ಲ ರಾಜೇಶ್ ಮೇಲೆ ಬಿತ್ತು. ರಾಜೇಶ್ ಹೊರಗಿನ ಊರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದ. ತಂದೆಗೆ ಈ ರೀತಿ ಆದ ಕಾರಣ ಹೊರ ಊರನ್ನು ಬಿಟ್ಟು ತನ್ನ ಊರಿಗೆ ಬರಬೇಕಾಯಿತು. ಕಡೆ ಸಾಹುಕಾರರಾದ ಮಲ್ಲೇಶ್ ಅವರ ಜೊತೆ ಕೆಲಸಕ್ಕೆ ಸೇರಿಕೊಂಡ. ಹೀಗೆ ಮಲ್ಲೇಶ್ ಅವರ ಜೊತೆ ಕೆಲಸಕ್ಕೆ ಸೇರ್ಕೊಂಡು ಕೆಲಸವನ್ನು ಮುಗಿಸಿ ಅವರು ಕೊಡುವ ಹಣದಲ್ಲಿ ಮನೆಗೆ ಬೇಕಾದ ವಸ್ತುಗಳನ್ನ ತರ್ತಾ ಇದ್ದ. ತಂದೆಗೆ ಬೇಕಾದ ಮದ್ದುಗಳನ್ನು ಕೂಡ ತರ್ತಾ ಇದ್ದ. ಇಲ್ಲಿ ನೋಡಪ್ಪ, ನನ್ನಿಂದ ನೀನು ನಿನ್ ಕೆಲ್ಸ ಬಿಟ್ಬಿಟ್ಟು ಇಲ್ಲಿಗೆ ಬರ್ಬೇಕಾದ ಪರಿಸ್ಥಿತಿ ಬಂತು. ನೀನು ಎಷ್ಟೊಂದ್ ಕಷ್ಟ ಪಡ್ತಿದ್ಯಾ ಅಂತ ನಂಗೆ ಗೊತ್ತು. ಒಳ್ಳೆ ಕೆಲ್ಸ ಬಿಟ್ಬಿಟ್ಟು ಇಲ್ಲಿ ಬಂದು ಯಾವುದೋ ಒಂದು ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀಯಾ. ನೀನು ಅವ್ರ ಜೊತೆ ಸಿಕ್ಕಾಕೊಂಡು ಅವ್ರಿಗೆ ಹೇಳುವ ಕೆಲ್ಸವನ್ನೆಲ್ಲ ಮಾಡ್ತಾ ಇದ್ದೀಯಾ. ನಿನ್ನ ನೋಡುವಾಗ ನಂಗೆ ತುಂಬಾನೇ ಬೇಜಾರಾಗ್ತಿದೆ ಕಣೋ. ನಾನು ಯಾಕೆ ಜೀವಂತವಾಗಿದ್ದೀನಿ ಅಂತ ನಂಗೆ ಅನ್ಸ್ತಾ ಇದೆ. ಅಯ್ಯೋ ಅಪ್ಪ, ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? ನೀವೇನು ಚಿಂತೆ ಮಾಡ್ಬೇಡಿ. ನನಗೆ ಇಲ್ಲೂ ಕೂಡ ಕೆಲ್ಸ ಚೆನ್ನಾಗೇ ಇದೆ. ಬೆಳಿಗ್ಗೆ ಹೋಗ್ತೀನಿ, ಸಂಜೆ ಆಗುವಾಗ ಮನೆಗ್ ಬರ್ತೀನಿ. ಇದ್ರಲ್ಲಿ ನನಗೆ ಯಾವ ಕಷ್ಟನೂ ಇಲ್ಲ. ನೀವೇನು ಬೇಜಾರ್ ಮಾಡ್ಕೋಬೇಡಿ, ಆರಾಮಾಗಿರಿ. ನನಗೆ ನಮ್ಮ ಊರಲ್ಲೇ ಇದ್ಕೊಂಡು ನನ್ ಮನೆಗೆ ಬರ್ತಾ ಹೋಗ್ತಾ ಇರುವುದು ನನಗೆ ಎಷ್ಟೊಂದು ಸಂತೋಷ ಆಗ್ತಿದೆ ಗೊತ್ತಾ. ನಾನು ಹಬ್ಬಕ್ಕೆ ನಮ್ಮ ಊರಿಗೆ ಬರುವಾಗ ಇನ್ನೊಂದೆರಡು ದಿನ ತಂದೆ ತಾಯಿ ಜೊತೆ ಇರ್ಬೇಕು ಅನ್ಸ್ತಾ ಇತ್ತು. ಆದ್ರೆ ಇವಾಗ ನಿಮ್ ಜೊತೆನೇ ಇರೋದು ನನಗೆ ಎಷ್ಟೊಂದು ಸಂತೋಷವಾಗ್ತಿದೆ ಗೊತ್ತಾ. ಆ ಭಗವಂತನ ದಯೆಯಿಂದ ನಾನು ನಿಮ್ ಜೊತೆನೇ ಇದ್ದೀನಿ. ಅದೇ ನಂಗೆ ಸಂತೋಷ. ಪರವಾಗಿಲ್ಲಪ್ಪ, ನನಗೆ ನಿನ್ನ ನೋಡುವಾಗ ಸಂತೋಷ ಆಗ್ತಿದೆ. ನಿನ್ನಂತ ಒಬ್ಬ ಮಗ ಸಿಕ್ಕಿದ್ದು ನನ್ ಭಾಗ್ಯ. ಹೌದು, ನಿನ್ ತಾಯಿ ಹೆಂಡತಿ ಕಾಣ್ತಾ ಇಲ್ಲ. ಸಂಜೆಯಿಂದ ನಾನು ಅವ್ರನ್ನ ನೋಡ್ಲೇ ಇಲ್ಲ. ಓ ಅದಪ್ಪ, ಅವರು ಪಕ್ಕದ ಮನೇಲಿ ಏನೋ ಫಂಕ್ಷನ್ ಇದೆ ಅಂತ ಹೋಗಿದ್ದಾರೆ. ನಿಮಗೇನಾದ್ರೂ ಬೇಕು ಅಂದ್ರೆ ಹೇಳಿ, ನಾನೇ ನಿಮ್ಗೋಸ್ಕರ ಮಾಡ್ಕೊಡ್ತೀನಿ. ಊಟ ಬೇಕಂದ್ರೂ ಹೇಳಿ ಅಪ್ಪ, ನಾನೇ ತಂದ್ಕೊಡ್ತೀನಿ. ನೀವು ಊಟ ಮಾಡಿ ಆರಾಮವಾಗಿ ವಿಶ್ರಾಂತಿ ತಗೋಬಹುದು. ಅಪ್ಪ, ಇವಾಗ ನನ್ಗೇನು ತಿನ್ಬೇಕು ಅಂತ ಅನ್ಸ್ತಾ ಇಲ್ಲ. ನಿಮ್ಮಮ್ಮ ಬಂದ್ಮೇಲೆ ನಿಧಾನವಾಗಿ ನಂಗೆ ಊಟ ಕೊಡ್ತಾಳೆ, ಅದೇ ಸಾಕು. ಬೇಕಂದ್ರೆ ಬೇಗ ಹೋಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋಪ್ಪ. ಆ ಮಲ್ಲೇಶ್ ಎಂತವನು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಎಲ್ಲಾ ಕೆಲ್ಸವನ್ನು ಒಬ್ಬರ ಕೈಯಲ್ಲೇ ಮಾಡಿಸ್ತಾನೆ. ಅವನು ತುಂಬಾ ಜಿಪುಣ. ಅವನ ಬಗ್ಗೆ ನಂಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ನೀವ್ ಹೇಳೋದೇನೋ ಸರಿಯೇ ಅಪ್ಪ, ಆದ್ರೆ ಅವರು ಮಾಡುವ ಕೆಲ್ಸಕ್ಕೆ ಒಳ್ಳೆ ಸಂಬಳ ಕೊಡ್ತಾರೆ. ಕಡಿಮೆ ಏನಿಲ್ಲ, ಕೈ ಸೇರುವ ಹಾಗೆ ಕೊಡ್ತಾರೆ. ಸರಿಯಪ್ಪ, ಅದೂನು ಸರಿನೇ. ಹೀಗೆ ಮಾತಾಡ್ತಾ ಇರುವಾಗ ಕೀರ್ತಿ ಮತ್ತು ಕೌಶಲ್ಯ ಮನೆಗೆ ಬಂದ್ರು. ಬಂದ್ರಾ? ತಂದೆಗೆ ಲೇಟ್ ಆಗುತ್ತೆ, ಆದಷ್ಟು ಬೇಗ ತಂದೆಗೆ ಊಟ ಕೊಡಿ. ಸರಿ ರೀ, ತಂದೆಗೆ ಊಟ ಕೊಡ್ತೀವಿ. ಸರಿ, ನಾನ್ ಹೇಳಿದ ಮನೆಗೆ ಬೇಕಾದ ವಸ್ತುಗಳೆಲ್ಲ ತಂದಿದ್ದೀರಾ? ಇವತ್ತು ವಸ್ತುಗಳನ್ನ ತಗೊಂಬಂದಿಲ್ಲ. ಇವತ್ತು ಸಾಹುಕಾರರು ಊರಲ್ಲಿ ಇರ್ಲಿಲ್ಲ, ಅದರಿಂದ ನನಗೂ ಕೈಯಲ್ಲಿ ಹಣ ಇಲ್ಲ. ಸರಿ, ನಾಳೆ ಅವ್ರು ಬಂದ್ಬಿಡ್ತಾರೆ, ನಾಳೆನೆ ಕೊಟ್ಬಿಡ್ತಾರೆ. ಮನೇಲಿರುವ ವಸ್ತುಗಳನ್ನ ಇಟ್ಟು ಅಡ್ಜಸ್ಟ್ ಮಾಡು, ಇಲ್ಲದಿದ್ರೆ ಕೂಡಿಟ್ಟ ಹಣ ಇದೆಯಲ್ಲ ಅದನ್ನ ತಗೋ. ಮರುದಿನ ಮತ್ತೆ ಪುನಃ ರಾಜೇಶ್ ಕೆಲ್ಸಕ್ಕೆ ಹೋದ. ಆದ್ರೆ ಮಲ್ಲೇಶ್ ಮಾತ್ರ ಹಣವನ್ನು ಕೊಡಲೇ ಇಲ್ಲ. ಅಯ್ಯ, ನೀವು ನೆನ್ನೆನೆ ಹಣ ಕೊಡ್ಲಿಲ್ಲ. ಮನೆಯಲ್ಲಿ ಬೇರೆ ವಸ್ತುಗಳೆಲ್ಲ ಖಾಲಿ ಆಗಿದೆ. ಇವತ್ತು ತರ್ತೀನಿ ಅಂತ ಹೇಳಿದ್ದೆ. ಇವತ್ತಾದ್ರೂ ಹಣ ಕೊಟ್ರೆ ನನಗೆ ಸ್ವಲ್ಪ ಸಹಾಯ ಆಗುತ್ತೆ. ತಂದೆ ತಾಯಿ ಎಲ್ರಿಗೂ ಮನೆಯಲ್ಲಿ ತುಂಬಾ ಕಷ್ಟ. ನಾನು ಹಣ ತಗೊಂಡೋದ್ರೇನೆ ಸರಿಯಾಗೋದು. ನಾನು ಡೈಲಿ ಹಣ ಕೊಡೋದ್ರಿಂದ ಕೈಯಲ್ಲಿ ತುಂಬಾ ಹಣ ಖರ್ಚಾಗ್ತದೆ ಅನ್ಸುತ್ತೆ. ಅದಕ್ಕೆ 1ನೇ ತಾರೀಕೆಲ್ಲ ಒಟ್ಟಿಗೆ ಸಂಬಳ ಕೊಟ್ಬಿಡ್ತೀನಿ. ಅರ್ಥ ಆಯ್ತಾ? ಹೀಗೆ ಪ್ರತಿದಿನ ಬಂದು ಬಂದು ಹಣ ಕೇಳೋದ್ನ ಬಿಟ್ಬಿಡು. ಮೊದ್ಲೇ ಎಲ್ಲ ಕೆಲ್ಸ ಆಗೇನೆ ಬಾಕಿ ಆಗಿದೆ. ಮೊದ್ಲೋಗಿ ಕೆಲ್ಸ ಮಾಡು, ಆಮೇಲೆ ಹಣದ ವಿಚಾರ ಎಲ್ಲ ಮಾತಾಡೋಣ. ಆ ಮಾತು ಕೇಳಿ ರಾಜೇಶ್ ಅಲ್ಲಿಂದ ಬೇಜಾರ್ ಮಾಡ್ಕೊಂಡು ಮನೆಗೆ ಹೋದ. ಮನೆಗೆ ಹೋದ ನಂತರ ನಡೆದ ವಿಚಾರವನ್ನು ಹೆಂಡತಿ ಜೊತೆ ಹೇಳ್ದ. ಹೀಗೆ ಸ್ವಲ್ಪ ದಿನ ಕಷ್ಟಪಟ್ಟು ಕೆಲಸ ಮಾಡ್ದ. 1 ತಿಂಗಳು ಆದ್ರೂ ಕೂಡ ಮಲ್ಲೇಶ್ ಸಂಬಳ ಕೊಡ್ಲಿಲ್ಲ. 1 ತಿಂಗಳ ಮೇಲೆ 2 ದಿನ ಜಾಸ್ತಿನೇ ಆಯ್ತು. ನೀವು ಇನ್ನೂ ಹಣ ಕೊಡ್ಲಿಲ್ಲ. ನೀವು ಹಣ ಕೊಟ್ರೆ ತಾನೆ ಮನೆಯಲ್ಲಿ ನಮ್ಮ ಖರ್ಚಿಗೂ ಕೂಡ ಸರಿಯಾಗೋದು. ನಾನ್ ನಿಮ್ ಜೊತೆ ಸಾಲ ಕೇಳ್ತಾ ಇಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡಿದಕ್ಕೆ ಹಣನೇ ಕೇಳ್ತಾ ಇದ್ದೀನಿ. ಅದು ನೀವು ಕೊಡದಿದ್ರೆ ಏನಯ್ಯ? ಏನೋ ನನ್ ಜೊತೆನೆ ಎದುರುತ್ರ ಮಾತಾಡ್ತಾ ಇದ್ದೀಯಾ? ನೀನ್ ಮಾಡೋ ಕೆಲ್ಸ ನನಗೆ ಇಷ್ಟ ಆಗ್ತಿಲ್ಲ ಕಣೋ. ಆದ್ರಿಂದ ಇವತ್ತಿಂದಾನೆ
ನಿನ್ನ ಕೆಲ್ಸದಿಂದ ತೆಗ್ದಾಕ್ತಿದ್ದೀನಿ, ಹೋಗೋ ಹೊರಗಡೆ. ನೀನು ಸರಿಯಾಗಿ ಕೆಲಸ ಮಾಡ್ಲಿಲ್ಲ ಅಲ್ವಾ, ಆದ್ರಿಂದ ನಿನ್ಗೆ ಕೊಡ್ಬೇಕಾದ ಸಂಬಳ ಕೂಡ ನಾನು ಕೊಡೋದಿಲ್ಲ. ನೀನ್ ಎಂತ ಕೆಲಸ ಮಾಡ್ತೀಯಾ, ನೀನ್ ಸರಿಯಾಗಿ ಕೆಲಸನೇ ಮಾಡೋದಿಲ್ಲ. ಅದೇನಯ್ಯ ಹಾಗೆ ಹೇಳ್ತಾ ಇದ್ದೀರಾ? ನೀವು ಹೇಳಿದ ಕೆಲಸವನ್ನೆಲ್ಲ ನಾನು ಮಾಡಿದೀನಿ, ಯಾವ ಕೆಲಸನೂ ಮಾಡೋದಿಲ್ಲ ಅಂತ ನಾನ್ ನಿಮ್ಗೆ ಹೇಳಲೇ ಇಲ್ಲ. ನಿಮ್ಮ ಕೆಲಸ, ನಿಮ್ ಮನೆ ಕೆಲಸ, ಅಂಗಡಿ ಕೆಲಸ ಅಂತ ಎಲ್ಲ ಕೆಲಸವನ್ನು ನನ್ನ ಕೈಯಲ್ಲಿ ಮಾಡಿಸ್ಕೊಂಡು ಇವಾಗ ಹಣ ಕೊಡೋದಿಲ್ಲ ಅಂತ ಹೇಳಿದ್ರೆ ಹೇಗೆ? ನಾನು ಕೊಡೋದಿಲ್ಲ. ನೀನು ಯಾರ ಜೊತೆ ಹೇಳ್ತೀಯೋ ಹೋಗಿ ಹೇಳ್ಕೊ ಹೋಗು. ಮಲ್ಲೇಶ್ ಹಾಗೆ ಹೇಳಿ ತನ್ನ ಮನೆಗೆ ಹೊರಟೋದ. ರಾಜೇಶಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ದುಃಖದಿಂದ ಮನೆಗೆ ಬಂದು ಕೂತ. ಆ ಮಲ್ಲೇಶ್ ನನ್ ಕೈಯಲ್ಲಿ 1 ತಿಂಗಳು ಕೆಲಸ ಮಾಡಿಸ್ಕೊಂಡು ಇವಾಗ ಏನು ಇಲ್ಲ ಅಂತ ಹೇಳ್ಬಿಟ್ಟು ನನ್ನ ಕಳಿಸ್ಬಿಟ್ಟ. ಇವಾಗ ನಾವು ಮುಂದಿನ ಜೀವನ ಹೇಗೆ ಮಾಡೋದು? ಕೈಯಲ್ಲಿ 1 ರೂಪಾಯಿ ಕೂಡ ಇಲ್ಲ. ಹೌದು ಕಣೋ, ಏನೋ ಆಗಿದೆ ಅವನಿಗೆ. ಅವನ್ ತಾನೇ ನಿನ್ನ ಕರೆದು ಕೆಲ್ಸ ಕೊಟ್ಟಿದ್ದು. ಇವಾಗ ಕೆಲ್ಸ ಕೊಡಕ್ಕಾಗಲ್ಲ ಅಂತ ಹೇಳಿದ್ರೆ ಹೇಗೆ? ಬೇಡ ಅಂತ ಹೇಳಿದ್ರೆ ಹಣ ಕೊಡ್ಬೇಕಲ್ವಾ? ನೀವ್ಯಾಕ್ರಿ ಸುಮ್ನಿದ್ರಿ? ಜೋರಾಗಿ ಜೋರ್ ಮಾಡಿ ಕೇಳ್ಬೇಕಾಗಿತ್ತು. ನಮ್ಮ ಹಣನ ಕೇಳಕ್ಕೆ ನಮ್ಗೆ ಯಾಕಿರಿ ಭಯ? ನಾನು ಅವ್ರ ಜೊತೆ ಜೋರ್ ಮಾಡಿಯೇ ಕೇಳ್ದೆ, ಆದ್ರೆ ನೀನ್ ಕೆಲ್ಸ ಮಾಡಿದಕ್ಕೆ ಹಣ ಕೊಡಕ್ಕಾಗಲ್ಲ, ಯಾರ್ ಜೊತೆ ಹೇಳ್ತೀಯ ಹೋಗಿ ಹೇಳ್ಕೊ ಅಂತ ಹೇಳಿದ್ರು. ಹೀಗೆ ರಾಜೇಶ್ ತುಂಬಾ ಬೇಜಾರ್ ಮಾಡ್ಕೊಂಡು ಮನೆಯೊಳಗೆ ಕೂತಿದ್ದ. ಅವಾಗ ಕೀರ್ತಿ, ಅತ್ತೆ ನಾನು ಹೊರಗಡೆ ಹೋಗಿ ಬರ್ತೀನಿ. ಕೆಲ್ಸ ಇಲ್ದೆ ಮನೆಯಲ್ಲೇ ಕೂತ್ಕೊಂಡ್ರೆ ಆಮೇಲೆ ಜೀವನ ನಡೆಸೋದು ತುಂಬಾ ಕಷ್ಟ. ಎಲ್ಲಾದ್ರೂ ಕೆಲ್ಸ ಸಿಗುತ್ತಾ ಅಂತ ನೋಡಿ ಬರ್ತೀನಿ. ಈ ಕೀರ್ತಿ ಕೆಲ್ಸಕ್ಕೋಸ್ಕರ ಹೊರಗಡೆ ಹೋದಾಗ ಜೋರಾಗಿ ಮಳೆ ಬಂತು. ಆ ಮಳೆಯಲ್ಲಿ ಕೀರ್ತಿ ಒಂದು ಸೈಡಿಗೆ ನಿಂತ್ಕೊಳ್ಳೋಣ ಅಂತ ಒಂದು ಅಜ್ಜಿ ವ್ಯಾಪಾರ ಮಾಡುವ ಸ್ಥಳಕ್ಕೆ ಹೋಗಿ ಅವರು ವ್ಯಾಪಾರ ಮಾಡ್ತಾ ಇರುವ ಸ್ಥಳದಲ್ಲಿ ನಿಂತ್ಕೊಂಡ್ಲು. ಜಿ, ಏನಜ್ಜಿ ಇಷ್ಟೊಂದು ನಡುಕ್ತಾ ಇದ್ದೀರಾ? ಆದ್ರೂ ಕೂಡ ಸಮೋಸ ವ್ಯಾಪಾರ ಮಾಡ್ತಾ ಇದ್ದೀರಾ? ನನಗೆ 2 ದಿನದಿಂದ ಆರೋಗ್ಯ ಸರಿ ಇಲ್ಲ ಕಣಮ್ಮ. 2 ದಿನ ಅಂಗಡಿ ಓಪನ್ನೇ ಮಾಡಿಲ್ಲ. ಎಲ್ಲರೂ ಬಂದು ಬಂದು ಹೋಗ್ತಾ ಇದ್ದಾರೆ. ಈ ವ್ಯಾಪಾರ ಮಾಡೋದಿದ್ರೆ ನನಗೆ ಹೊಟ್ಟೆಪಾಡಿಗೆ ಏನೂ ಇಲ್ಲ. ಆದ್ರಿಂದಾನೆ ಜ್ವರ ಇದ್ರೂ ಪರವಾಗಿಲ್ಲ ಅಂತ ಬಂದು ವ್ಯಾಪಾರ ಮಾಡ್ತಿದ್ದೀನಿ. ನನ್ನ ಗಂಡ ಆರೋಗ್ಯ ಸರಿ ಇಲ್ಲದೆ ಮನೇಲಿದ್ದಾರೆ. ಅವರಿಗೆ ಮದ್ದು ತಗೊಳ್ಳಿಕ್ಕಾದ್ರೂ ಕೈಯಲ್ಲಿ ಹಣ ಬೇಕಲ್ವಾ? ಅಯ್ಯೋ, ನಿಮ್ಗೆ ಜ್ವರನಾ? ಸರಿ, ಸ್ವಲ್ಪ ಈ ಕಡೆ ಬಂದು ಕಂಬಳಿನ ಓದ್ಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ. ನಾನ್ ನಿಮ್ಗೆ ಸಮೋಸಾನ ಮಾಡಿ ಕೊಡ್ತೀನಿ. ಆವಾಗ ನಿಮ್ಗೆ ಸ್ವಲ್ಪ ಸಹಾಯ ಆಗುತ್ತೆ ಅಲ್ವಾ? ಹೌದು, ನಿನಗೆ ಸಮೋಸ ಮಾಡಕ್ಕೆ ಗೊತ್ತಮ್ಮ? ಗೊತ್ತು ನಂಗೆ. ನಾನು ಹೇಗ್ ಮಾಡ್ಬೇಕು ಅಂತ ಹೇಳಿ. ನನಗೆ ಗೊತ್ತಾಗದಿದ್ರೆ ನೀವೇ ಪಕ್ಕ ನಿಂತು ಹೇಳ್ಕೊಡಿ. ಹೀಗೆ ಅಜ್ಜಿ ಕೀರ್ತಿಗೆ ಸಮೋಸ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಂಗೆ ಕೀರ್ತಿ ಸಮೋಸ ಮಾಡಿದ್ಲು. ಹೀಗೆ ಚೆನ್ನಾಗಿ ವ್ಯಾಪಾರ ಆಯಿತು. ಆ ದಿನ ಇನ್ನಷ್ಟು ಅಧಿಕ ಲಾಭ ಬಂತು. ಅದರಿಂದ ಅಜ್ಜಿ ಕೀರ್ತಿಗೆ ಸ್ವಲ್ಪ ಹಣವನ್ನು ಕೊಟ್ಟು, ಇಲ್ ನೋಡಮ್ಮ, ನಿನ್ ಕಷ್ಟ ನನಗ್ ಬೇಡ, ತಗೊಮ್ಮ, ಸ್ವಲ್ಪ ಹಣ ತಗೊಂಡು ಮನೆಗೆ ಹೋಗು. ಬಾ, ಧನ್ಯವಾದಗಳಜ್ಜಿ. ನೀವು ಮಾಡಿದ ಸಹಾಯವನ್ನು ನಾನು ಯಾವತ್ತೂ ಮರೆಯುವುದಿಲ್ಲ. ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ. ಮಾಡಿದ್ದು ನಾನಲ್ಲ ಕಣಮ್ಮ, ನೀನೇ ನನ್ ಕಷ್ಟ ನೋಡಿ ನನಗ್ ಬಂದು ಸಹಾಯ ಮಾಡ್ದೆ. ನಿನ್ನಂತ ಒಳ್ಳೆ ಹುಡುಗಿ ಇವಾಗೆಲ್ಲ ಹೊರಗಡೆ ಎಲ್ಲಮ್ಮ ಸಿಗ್ತಾರೆ. ಅಜ್ಜಿ, ಏನಾದ್ರೂ ಕೆಲ್ಸ ಇದ್ರೆ ಹೇಳಿ. ನನಗಿವಾಗ ಕೆಲ್ಸದ ಅವಶ್ಯಕತೆ ಅಧಿಕ ಇದೆ. ಹಣ ಕೂಡ ಬೇಕಾಗುತ್ತೆ. ಸರಿ ಕಣಮ್ಮ, ಹಾಗಾದ್ರೆ ಪ್ರತಿದಿನ ಈ ಸಮೋಸ ಅಂಗಡಿ ಹತ್ರ ಬಂದು ನೀನೇ ಸಮೋಸ ವ್ಯಾಪಾರ ಮಾಡು. ಈ ಗಾಡಿಗೆ, ಇಲ್ಲಿರುವ ವಸ್ತುಗಳಿಗೆ ನೀನ್ ನನಗೆ ಬಾಡಿಗೆ ಕೊಟ್ರೆ ಅಷ್ಟೇ ಸಾಕು. ನಿನಗೂ ಹಣದ ಅವಶ್ಯಕತೆ ಇದೆ, ನನಗೂ ಇದೆ. ನಮ್ಮಿಬ್ಬರ ಕಷ್ಟ ಒಂದೇ ದಾರಿಯಲ್ಲಿ ಮುಗಿಯುತ್ತೆ. ಹೌದು, ನಿನಗೆ ಗಂಡ ಇಲ್ವಾ? ಯಾಕಮ್ಮ ಇಷ್ಟು ಕಷ್ಟಪಡ್ತೀಯಾ? ಏನ್ ನಡೀತು? ಹೀಗೆ ಕೀರ್ತಿ ಅವಳ ಕಷ್ಟವನ್ನು ಹೇಳಿಕೊಂಡ್ಲು. ಅವಳ ಗಂಡ ಪಟ್ಟ ಕಷ್ಟವನ್ನು ಕೂಡ ಹೇಳಿಕೊಂಡ್ಲು. ಓಹೋ, ಇದೆಲ್ಲ ಮಾಡಿದ್ದು ಮಲ್ಲೇಶ. ನೀನ್ ಯಾಕಮ್ಮ ಸುಮ್ನೆ ಇದ್ದೆ? ಈ ವಿಷಯವನ್ನು ತಕ್ಷಣ ಹೋಗಿ ಮಲ್ಲೇಶ್ ಹೆಂಡತಿ ಜೊತೆ ಹೇಳ್ಬೇಕಾಗಿತ್ತು. ಮಲ್ಲೇಶ್ ಹೆಂಡತಿ ತುಂಬಾ ಒಳ್ಳೆಯವಳು. ಇಂಥ ವಿಚಾರ ಎಲ್ಲ ನಡೀತು ಅಂತ ಅವಳಿಗೆ ಗೊತ್ತಾದ್ರೆ ಅವಳು ಗಂಡನ್ ಜೊತೆ ಜಗಳ ಮಾಡಿ ನಿಮ್ ಹಣನ ನಿಮ್ಗೆ ಕೊಡ್ತಿದ್ಲು. ಹೌದಾ ಅಜ್ಜಿ? ಮಲ್ಲೇಶ್ ಅವರ ಹೆಂಡತಿ ಅಷ್ಟು ಒಳ್ಳೆಯವರಾ? ನನಗೆ ಈ ವಿಚಾರ ಗೊತ್ತಿಲ್ಲ ಅಲ್ವಾ. ನಾನು ಇವಾಗ್ಲೇ ಅವ್ರ ಜೊತೆ ಹೋಗಿ ನನಗೆ ಆದ ಅನ್ಯಾಯಕ್ಕೆ ನ್ಯಾಯ ಕೇಳ್ತೀನಿ. ಹೀಗೆ ಕೀರ್ತಿ ಅಲ್ಲಿಂದ ಹೊರಟು ಮಲ್ಲೇಶ್ ಅವರ ಹೆಂಡತಿಯನ್ನು ನೋಡಲು ಬಂದ್ಲು. ನಡೆದ ವಿಚಾರದ ಬಗ್ಗೆ ಅವರ ಜೊತೆ ಹೇಳಿದ್ಲು. ಮಲ್ಲೇಶನ ಹೆಂಡತಿ ಕೀರ್ತಿ ಕೈಯಲ್ಲಿ ಅವರಿಗೆ ಸೇರಬೇಕಾದ ಎಲ್ಲ ಹಣವನ್ನು ಕೊಟ್ಲು. ಕೀರ್ತಿ ಆ ಮೊತ್ತ ಹಣವನ್ನು ತೆಗೆದುಕೊಂಡು ಮನೆಗೆ ಬಂದ್ಲು. ರೀ, ಇಷ್ಟು ದಿನ ನೀವು ಪಟ್ಟಂತಹ ಕಷ್ಟಕ್ಕೆ ಫಲ ಖಂಡಿತ ಸಿಕ್ಕೇ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಅಲ್ವಾ? ತಗೊಳ್ಳಿ ನಿಮ್ಮ ಹಣ. ರಾಜೇಶ್ ಸಂತೋಷ ಪಡುತ್ತಾ, ಈ ಹಣ ನಿನಗೆ ಹೇಗೆ ಸಿಕ್ತು ಕೀರ್ತಿ? ಮಲ್ಲೇಶ್ ಹೇಗೆ ನಿನಗೆ ಹಣ ಕೊಟ್ಟ? ನಾನು ಸಂಜೆ ಸಮಯದಲ್ಲಿ ಸಮೋಸ ಮಾಡುವ ಅಜ್ಜಿಯನ್ನು ನೋಡಕ್ ಹೋಗಿದ್ದೆ. ಅವ್ರ ಜೊತೆ ಕೆಲಸ ಮಾಡ್ದೆ. ಅವ್ರು ನನ್ಗೆ ಸಂಬಳ ಕೊಟ್ರು. ಆವಾಗ ಅವ್ರು ನನ್ ಜೊತೆ ನಿನಗೆ ಗಂಡ ಇಲ್ವಾ, ನಿನ್ ಪರಿಸ್ಥಿತಿ ಏನು ಅಂತ ಕೇಳಿದ್ರು. ನಾನು ಕೂಡ ನಡೆದ ವಿಚಾರದ ಬಗ್ಗೆ ಹೇಳ್ದೆ. ಅವಾಗ ಅವರೇ ನನಗೆ ಈ ಮಾರ್ಗ ಕೊಟ್ರು. ಮಲ್ಲೇಶ್ ಹೆಂಡತಿ ತುಂಬಾ ಒಳ್ಳೆಯವಳು ಅಂತ ಹೇಳಿದ್ಲು. ನಾನು ಅವರು ಹೇಳಿದ ಹಾಗೇನೆ ಅಲ್ಲಿ ಹೋಗಿ ವಿಷಯವನ್ನು ಹೇಳ್ದೆ. ಆಗ ಮಲ್ಲೇಶ್ ಅವರ ಹೆಂಡತಿ, ನೀವು ಪಟ್ಟಂತಹ ಕಷ್ಟಕ್ಕೆ ಹಣ ತಗೊಳ್ಳಿ ಅಂತ ಕೊಟ್ರು.
ಅಜ್ಜಿ ನನ್ಗೆ ಸಮೋಸ ಅಂಗಡಿ ಹತ್ರ ಬಂದು ಸಮೋಸ ಮಾಡ್ಲಿಕ್ಕೆ ಹೇಳಿದ್ದಾರೆ. ಅದಕ್ಕೆ ಬರುವ ಲಾಭದಲ್ಲೇ ಅವರಿಗೆ ಸ್ವಲ್ಪ ಕೊಟ್ರೆ ಸಾಕು ಅಂತ ಹೇಳಿದ್ದಾರೆ. ಅದರಿಂದ ನಾನು ಇವತ್ತಿಂದನೇ ಸಮೋಸ ವ್ಯಾಪಾರವನ್ನು ಮಾಡ್ಬೇಕು ಅಂತ ಇದ್ದೀನಿ. ನಾವು ಸಂತೋಷ ಪಡುವ ಕಾಲ ಕೂಡ ಬಂತು ರೀ. ಹೀಗೆ ಕೀರ್ತಿ ಮತ್ತು ರಾಜೇಶ್ ಕಷ್ಟಪಟ್ಟು ಸಮೋಸ ವ್ಯಾಪಾರ ಮಾಡಿ ಅದರ ಬಾಡಿಗೆ ಹಣವನ್ನು ಅಜ್ಜಿಗೆ ಕೊಟ್ಟು ತನ್ನ ಮಾವನಾದ ರಘುರಾಮನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು.